ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಅದ್ಭುತವಾದ ಮನಸ್ಸುಗಳು, ಅವು ಮನಸ್ಸು ಗೆಲ್ಲಬೇಕು. ಭಾರತದಲ್ಲಿ ದೊಡ್ಡ ಒಂದು ಆಘಾತ ಆಗೋ ಲಕ್ಷಣ ಇದೆ. ಜಗತ್ತು ತಿರುಗಿ ನೋಡುವಂಥ ಒಂದು ಆಘಾತ ಆಗೋ ಲಕ್ಷಣ ಇದೆ. ಭಾರತಕ್ಕೆ ಬಹುದೊಡ್ಡ ಗಂಡಾಂತರ ಕಾದಿದೆ. ವಿಶ್ವವೇ ತಿರುಗಿ ನೋಡುವ ಮಟ್ಟಿನ ಆಘಾತ ಎದುರಾಗಲಿದೆ ಎಂದು ಕೋಡಿಮಠದ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಮೈಸೂರಿನ ನಮನ್ ಫೌಂಡೇಶನ್ ವತಿಯಿಂದ ನೂತನವಾಗಿ ನಿರ್ಮಾಣವಾಗುತ್ತಿದ್ದಂತಹ ಧ್ಯಾನ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು ಕೇಂದ್ರ ಹಾಗೂ ರಾಜ್ಯದಲ್ಲಿ ಅಧಿಕಾರದಲ್ಲಿರುವವರಿಗೆ ಮುಂದಿನ ದಿನಗಳಲ್ಲಿ ಭಾರೀ ತೊಂದರೆ ಎದುರಾಗಲಿದೆ ಎಂದು ಭವಿಷ್ಯವನ್ನು ನುಡಿದಿದ್ದಾರೆ. ಸಂಕ್ರಾಂತಿಯಲ್ಲಿ ರಾಜರಿಗೆ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಇಂಥ ವ್ಯವಹಾರಕ್ಕೆ ಬರುವಂಥದ್ದು ಸಂಕ್ರಾಂತಿ. ಅದಕ್ಕೆ ನಾವು ಹೇಳ್ಬೇಕಲ್ಲ, ಸಂಕ್ರಾಂತಿ ವರ್ಷದ ತೊಂದರೆ ಇಲ್ಲ, ಸಂಕ್ರಾಂತಿ ಫಲವನ್ನು ನೋಡಿ ಅದು ನುಡಿಬೇಕು. ಅದರಿಂದ ಅಧಿಕಾರ ಕೈಗೊಂಡು ಮುಂದುಕೊಂಡು ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಮುಂದಾಗುವ ಸಮಸ್ಯೆಗಳನ್ನು ಅರಿತುಕೊಂಡು ಈಗಲೇ ಪರಿಹಾರ ಮಾಡಿಕೊಂಡರೆ ಸೂಕ್ತ, ಇಲ್ಲವಾದರೆ ಸಮಸ್ಯೆ ಇದೆ ಅಂತ ಅವರು ಪದೇ ಪದೇ ಹೇಳುತ್ತಿದ್ದಾರೆ. ಅಂದ ಹಾಗೆ ಅರಸನ ಮನೆಗೆ ಕಾರ್ಮೋಡ ಕವಿದಿತ್ತು ಅನ್ನುವ ಒಂದು ಮಾತನ್ನು ಕೂಡ ಕೋಡಿ ಶ್ರೀಗಳು ನುಡಿದಿದ್ದಾರೆ. ಸಾಮಾನ್ಯವಾಗಿ ಯುಗಾದಿ ಮತ್ತು ಸಂಕ್ರಾಂತಿಯ ಸಂದರ್ಭದಲ್ಲಿ ಮುನ್ಸೂಚನೆ ಫಲಗಳನ್ನು ತಿಳಿಸಲಾಗುತ್ತದೆ. ಯುಗಾದಿ ಸಂದರ್ಭದಲ್ಲಿ ಮಳೆ, ಬೆಳೆ ಇತ್ಯಾದಿಗಳ ಬಗ್ಗೆ ಮುನ್ಸೂಚನೆ ನೀಡಲಾಗುತ್ತದೆ. ಸಂಕ್ರಾಂತಿ ಸಮಯದಲ್ಲಿ ಆಡಳಿತ, ರಾಜಕಾರಣ ಇತ್ಯಾದಿ ಫಲ ನೋಡಿಕೊಂಡು ಭವಿಷ್ಯವನ್ನ ಹೇಳುತ್ತೇವೆ. ಸಂಕ್ರಾಂತಿಯವರಿಗೆ ಏನೂ ತೊಂದರೆ ಇಲ್ಲ. ಆಮೇಲೆ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಎಂದು ಕೋಡಿ ಶ್ರೀಗಳು ಹೇಳಿದ್ದಾರೆ. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಇದನ್ನು ಕೆಲವರು ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಸಂಬಂಧಿಸಿದೆ ಎಂದು ನುಡಿಯಲಾಗುತ್ತಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಗಂಡಾಂತರ ಕಾದಿದೆ ಅನ್ನುವ ಸೂಚನೆ ಇದಾಗಿದೆ ಎಂದು ಕೆಲವರು ಅರ್ಥೈಸಿಕೊಳ್ಳುತ್ತಿದ್ದಾರೆ. ಆದರೆ ಇದರ ಅರ್ಥ ನಿಜಕ್ಕೂ ಏನು ಎಂಬುದನ್ನು ಮುಂದಿನ ದಿನಗಳವರೆಗೆ ನಾವು ಕಾದು ನೋಡಬೇಕಾಗಿದೆ. ನಿಜಕ್ಕೂ ಧರ್ಮಸ್ಥಳ ದೇಗುಲಕ್ಕೆ ಗಂಡಾಂತರ ಕಾದಿದೆಯಾ, ಅಥವಾ ಅಲ್ಲಿರುವ ಧರ್ಮಾಧಿಕಾರಿಗಳಿಗೆ ಹಾಗೂ ಧರ್ಮದ ಕ್ಷೇತ್ರವನ್ನು ನಡೆಸುತ್ತಿರುವವರಿಗೆ ನಿಜಕ್ಕೂ ಗಂಡಾಂತರ ಕಾದಿದೆಯಾ ಇಲ್ಲವೋ ಅನ್ನುವುದು ನಿಜಕ್ಕೂ ನಾವು ಕಾದು ನೋಡಬೇಕಾಗಿದೆ. ಆದರೆ ಇತ್ತೀಚೆಗೆ ನಡೆಯುತ್ತಿರುವ ಬೆಳವಣಿಗೆ ನೋಡಿದರೆ ಕೆಲವೊಮ್ಮೆ ಇದು ನಿಜಕ್ಕೂ ಸರಿ ಅನಿಸಬಹುದು. ಕೋಡಿ ಶ್ರೀಗಳು ಹೇಳುವ ಪ್ರಕಾರ ಯುದ್ಧಗಳು ಮುಂದುವರಿಯಲಿವೆ. ಮನಸ್ಸುಗಳು ನಿಂತಾಗ ಮಾತ್ರ ಯುದ್ಧ ನಿಲ್ಲುತ್ತದೆ. ಅಲ್ಲ, ಕಾಯ್ತಾ ಇರೋರ್ಗ ಇಲ್ಲ ಅಧಿಕಾರದಲ್ಲಿ ಇರೋರ್ಗ ಸೆಂಟ್ರಲ್ ಸ್ಟೇಟ್ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು. ಅದು ಪರಿಹಾರ ಮಾಡ್ಕೊಂಡು ಸರಿಯಾಗ್ತದೆ. ಈ ಪ್ರಪಂಚದಲ್ಲಿ ಯುದ್ಧಗಳು ನಡೀತಾ ಇದೆ ಅಲ್ಲಾಗ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸ್ವಾಮೀಜಿ? ಇನ್ನೂ ಮುಂದುವರಿತದೆ. ಅದು ಇನ್ನು ಮುಂದುವರಿತದೆ. ಸೀಸ್ ಫೈರ್ ಆಗೈತೆ ಅಂತ ಹೇಳ್ತಾರೆ. ಸೀಸ್ ಫೈರ್ ಮಾಡಿದರೆ ನಿಲ್ಲಿಸಿದ್ದಾರೆ ಯುದ್ಧ ಅಂತ ಹೇಳ್ತಾರಲ್ಲ, ಮನಸ್ಸು ನಿಲ್ಲಿಸ್ಬೇಕಲ್ಲ. ನಿಂತಿದೆ, ಆ ಮನಸ್ಸುಗಳು ನಿಲ್ಲಬೇಕು. ಮನಸ್ಸುಗಳಿಂದ ಯುದ್ಧ ನಿಲ್ಲಿಸಬೇಕು. ಅದ್ಭುತವಾದ ಮನಸ್ಸುಗಳು, ಅವು ಮನಸ್ಸು ಗೆಲ್ಲಬೇಕು. ಪೆಂಟಗಾನ್ ನಗರವನ್ನು ಕಟ್ಟಿದರು ಅಮೇರಿಕಾದವರು. ಗಾಳಿಯಿಂದ ಏನಾಗಬಾರ್ದು, ನೀರಿನಿಂದ ಏನಾಗಬಾರ್ದು, ವಿಜ್ಞಾನದಿಂದ ಏನಾಗಬಾರ್ದು, ಆ ಮಟ್ಟಕ್ಕೆ ಕಟ್ಟಿದ್ರು. ಒಬ್ಬ ಲಾಡನನ್ನು ಮನಸ್ಸು ಕಟ್ಟಿ ಪರಿಸ್ಥಿತಿ ಅವರು ಹತ್ತಿರ ಹೋಗಿ ನೋಡಿದ್ದಾರೆ. ಪೆಂಟಗಾನ್ ನಗರ ಏನಾದ್ರು ಎಲ್ಲ ಕಟ್ಟಿದ್ರು, ಉಳಿತು. ಆದ್ರೆ ಮನಸ್ಸು ಕಟ್ಟಲಿಲ್ಲ. ಮನಸ್ಸು ಕಟ್ಟವನ್ನು ಕೆಲಸ ಮಾಡೋದನ್ನು ಇದು ಇದರಲ್ಲಿ ಭಾರತದ ಏನಾದ್ರು ಪಾತ್ರ ಇರ್ತದ ಈ ವಿಶ್ವದಲ್ಲಿ? ಹೇಳಿದ್ನಲ್ಲ, ಅರಸನ ಭಾರತದಲ್ಲಿ ದೊಡ್ಡ ಒಂದು ಆಘಾತ ಆಗೋ ಲಕ್ಷಣ ಇದೆ. ಜಗತ್ತು ತಿರುಗಿ ನೋಡುವಂಥ ಒಂದು ಆಘಾತ ಆಗೋ ಲಕ್ಷಣ ಇದೆ.
ಮನುಷ್ಯ ಮೌನವಾಗಿದ್ದರೆ ಹೆಚ್ಚು ಜ್ಞಾನ ಸಂಪಾದನೆ ಮಾಡಬಹುದು. 84 ಲಕ್ಷ ಜೀವರಾಶಿಗಳಲ್ಲಿ ಆತ್ಮ ಕಡೆಯದಾಗಿದ್ದು ಮಾನವನಿಗೆ ಜ್ಞಾನ ಹಾಗೂ ವಿವೇಕ ನೀಡಲಾಗಿದೆ. ಇದನ್ನು ಸನ್ಮಾರ್ಗದಲ್ಲಿ ಬಳಸಿಕೊಂಡಾಗ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಧ್ಯಾನ ಕೇಂದ್ರಗಳು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಬೆಳವಣಿಗೆಗೆ ಹೆಚ್ಚು ಸಹಕಾರಿಯಾಗಲಿದೆ ಎಂದು ಕೋಡಿಮಠದ ಸ್ವಾಮೀಜಿ ಹೇಳಿದ್ದಾರೆ. ಪ್ರಕೃತಿ ಹಾಗೂ ವೃಕ್ಷಗಳಿಗೆ ತನ್ನದೇ ಆದಂತಹ ಅಗಾಧ ಶಕ್ತಿ ಇದೆ. ಪಂಚತಂತ್ರ ವೃಕ್ಷಗಳು ಹೆಚ್ಚು ಆಮ್ಲಜನಕ ಉತ್ಪಾದನೆ ಮಾಡುತ್ತವೆ. ಅವು ದೈವ ವೃಕ್ಷಗಳಾಗಿದೆ ಎಂದು ಸ್ವಾಮೀಜಿ ನುಡಿದಿದ್ದಾರೆ. 3 ವಾರಗಳ ಹಿಂದಷ್ಟೇ ಅವರು ಇದೇ ರೀತಿಯ ಭವಿಷ್ಯವನ್ನ ಹಾಸನದಲ್ಲೂ ಕೂಡ ನುಡಿದಿದ್ದರು. ಮೇಘ ಸ್ಫೋಟ, ಜಲಪ್ರಳಯ, ವಾಯುವಿನಿಂದ ಆಪತ್ತು ಬರುತ್ತದೆ, ಮನುಷ್ಯ ಓಡುತ್ತಲೇ ಸಾಯುತ್ತಾನೆ, ಜನಜೀವನ ಅಸ್ಥಿರಗೊಳ್ಳಲಿದೆ ಎಂದು ಅವರು ಹೇಳಿದ್ದರು. ಆ ವಿಡಿಯೋ ಕೂಡ ಇಲ್ಲಿದೆ ಸ್ನೇಹಿತರೆ. ಸುತ್ತುವರೆದು ಬರುವಾಗ ಜಗವೆಲ್ಲ ಕೂಳಾದೀತು, ಸಾಮೂಹಿಕ ಹತ್ಯೆ ಆಗ್ತದೆ ಅಂತ ಹೇಳಿದ ಕೆಲವು ದಿನಗಳಲ್ಲಿ ಕಾಶ್ಮೀರದಲ್ಲಿ ಹತ್ಯೆ ಆಯಿತು. ಅದು ಜಗತ್ತಿನಾದ್ಯಂತ ಪ್ರಸಾರ ಆಗ್ತದೆ. ಮೊನ್ನೆ ಹೇಳಿದ್ದಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘಸ್ಫೋಟ ಆಗೋ ಲಕ್ಷಣ ಭಾಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲ್ಲಿವರೆಗೆ ಆವರಿಸ್ತದೆ, ಭೂಕಂಪಗಳು ಭಾಳ, ಜನಗಳ ಸಾವು ನೋವು. ಮಳೆ ಮಳೆ ಮಳೆ, ಎಲ್ಲಿ ನೋಡಿದರೂ ಭಯಾನಕ ರಣಚಂಡಿ ಮಳೆ ದೇಶಾದ್ಯಂತ ಆಗುತ್ತಿದೆ. ಇದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಎಲ್ಲಿ ನೋಡಿದರೂ ಪ್ರವಾಹದ ಪರಿಸ್ಥಿತಿ, ಎಲ್ಲಿ ನೋಡಿದರೂ ಭೂಕುಸಿತ. ಇದರಿಂದ ಸಾವು ನೋವು ಇನ್ನೂ ಹೆಚ್ಚುತ್ತಿದೆ. ಇದಕ್ಕೆ ಕಾರಣ ಪಾಪದ ಕೊಡ ತುಂಬಿ ಹೋಗಿದೆ ಎಂದರ್ಥ. ಹೌದು, ಈ ವರ್ಷ ಹಿಮಾಲಯದಲ್ಲಿ ಮೇಘ ಸ್ಫೋಟವಾಗಿ ಉತ್ತರ ಭಾರತವನ್ನು ಅಲ್ಲೋಲ ಕಲ್ಲೋಲ ಮಾಡುವ ಸ್ಥಿತಿ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಭೂಕಂಪ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಭೂಮಿ ತಾಯಿ ಎಷ್ಟಂತ ಇಂತಹ ಪಾಪಗಳನ್ನು ಸಹಿಸಬೇಕು, ನೀವೇ ಹೇಳಿ. ಪಾಪಗಳು ಮಿತಿಮೀರಿ ಹೋಗಿವೆ. ಹೀಗಾಗಿ ಪಾಪದ ಕೊಡ ತುಂಬಿದಾಗ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಲೇಬೇಕು. ಅಷ್ಟೇ ಅಲ್ಲದೆ ಮತೀಯ ಗಲಭೆಗಳಂತೂ ತುಂಬಿ ತುಳುಕುತ್ತಿವೆ. ಇದೇ ಕಾರಣ ಈ ಭೂಮಿಯ ಮೇಲೆ ಅಲ್ಲಲ್ಲಿ ಯುದ್ಧದ ಭೀತಿ ವಾತಾವರಣ ಹುಟ್ಟುತ್ತಿದೆ. ಮತಾಂಧತೆ ಗೊಂದಲ ಭಾಳ ಹೆಚ್ಚುತ್ತದೆ. ಇನ್ನೂ ಜನಗಳಲ್ಲಿ ಸಾವು ನೋವುಗಳು ಹೆಚ್ಚಾಗ್ತದೆ, ಕಂದಕ ಉಂಟಾಗ್ತದೆ. ಅದು ಯಾರಿಗೂ ಶಾಂತಿ ಕೊಡುವಂಥ ಪ್ರಸಂಗ ಅಲ್ಲ ಅದು. ಅದರಿಂದ ಭೀತಿ ಇದೆ ಅದರ ಮೇಲೆ. ಆಲ್ಮೋಸ್ಟ್ ಆಲ್ ಇವರೆಲ್ಲರೂ ಪ್ರಿಪ್ರೇಷನ್ ಮಾಡ್ತಾ ಇರೋದನ್ನು ನೋಡಿದರೆ ಯುದ್ಧ ಆಗೇ ಬಿಡುತ್ತೆ ಅನ್ನೋ ವಿಚಾರದಲ್ಲಿ ಚರ್ಚೆಗೆ ಹೇಳಿದ್ನಲ್ಲ, ಯುದ್ಧ ಮಾಡೋರು ತಯಾರಿದ್ದಾರೆ, ಯುದ್ಧ ಮಾಡಿಸೋರು ಹೆದರ್ತಾ ಇದ್ದಾರೆ. ಅಲ್ಲಿ ಎದುರಾಳಿ ಹಂಗೆ ಇರ್ಬೇಕು ತಾನೆ. ಎದುರಾಳಿ ಬೆಚ್ಚಿದಾಗ ಯುದ್ಧ ಮಾಡೋದು ಯಾರ ಮೇಲೆ ಮಾಡೋದು? ಅದೇ ಅದು. ಆದರೆ ಆ ಲಕ್ಷಣ ಇದೆ. ಆದರೂ ಸ್ವಾಮೀಜಿ, ಈ ಹತ್ಯೆ ಹಿಂದೆ ಯಾವ ಧರ್ಮವನ್ನು ಕೇಳಿ ಹೊಡೆಯುವಂಥದ್ದು ಯಾವ ಧರ್ಮ ಸ್ವಾಮೀಜಿ ಅಂತ? ಹಿಂದೆ ರಾಜರು, ಮಹಾರಾಜರು, ಚಕ್ರವರ್ತಿಗಳಿದ್ದರು. ಅವ್ರ ಹತ್ರ ಯಾವಾಗಲೂ ಒಂದು ಸೀಟು ಗುರುಗಳಿಗಾಗಿ ಇರ್ತಾ ಇತ್ತು. ಅವ್ರು ಏನೇ ಮಾಡ್ತಾಯಿದ್ರು ಗುರು ಅಂದರೆ ಧರ್ಮ ಅಂತ. ಧರ್ಮ ಬಿಟ್ಟು ಮಾಡ್ತಾ ಇರಲಿಲ್ಲ, ಗುರು ಬಿಟ್ಟು ಮಾಡ್ತಾ ಇರಲಿಲ್ಲ. ಈಗ ಬರುವಂಥವರಿಗೆ ಗುರಿನೂ ಇಲ್ಲ, ಗುರುನೂ ಇಲ್ಲ. ಅವ್ರು ಹೇಳಿದ್ದೇ ಧರ್ಮ, ಅವ್ರು ಮಾಡಿದ್ದೇ ಆಚಾರ. ಇಂಥ ಪ್ರಸಂಗ ಇರುವಾಗ ಯಾವುದೇ ಧರ್ಮ ಇರಲಿ, ಮಾನವೀಯ ಮೌಲ್ಯ ಒಳಗೊಂಡಿರಬೇಕದು. ದಯೆ ಇಲ್ಲದ ಧರ್ಮ ಅದು ಆವುದು. ದಯೆ ಧರ್ಮದ ಮೂಲ. ದಯೆ ಇರತಕ್ಕಂಥ ಧರ್ಮ ಅದು ಧರ್ಮವೇ ಅಲ್ಲ. ಆ ದೃಷ್ಟಿಯಿಂದ ಯಾರೇ ತಪ್ಪು ಮಾಡಿದರೂ ತಪ್ಪೇ. ಆದರೂ ಕುರಾನ್ನಲ್ಲಿ ಒಂದು ಕಡೆ ಹೇಳ್ತಾರೆ, ಒಂದು ಸಣ್ಣ ಕ್ರಿಮಿಯನ್ನು ಕೊಲ್ಲಬಾರದು. ಕೊಂದರೆ ಅವನಿಗೆ 1000 ಜನರ ಕೊಂದಷ್ಟು ಪಾಪ ಬರ್ತದೆ. ಅಂತಹ ಮಾನವೀಯ ಮೌಲ್ಯದ ದಯಾಪೂರ್ಣವಾದ ಮಾತು ಕುರಾನ್ನಲ್ಲಿದೆ. ಮತ್ತು ಅಂಥ ಅನುಯಾಯಿಗಳು ಮಾಡ್ತಾರೆ ಅಂತಂದರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಇದು ಕೇವಲ ಆರಂಭ. ಇತ್ತೀಚಿನ ದಿನಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಮಿನಿ ಯುದ್ಧ ಅಂದರೆ ಆಪರೇಷನ್ ಸಿಂಧೂರ ಆಗಿದ್ದು, ಇನ್ನು ಕೆಲವು ದಿನಗಳಲ್ಲಿ ದೊಡ್ಡ ಮಟ್ಟಿಗೆ ಸ್ಫೋಟವಾಗಲಿದೆ ಅಂತ ಹೇಳಲಾಗುತ್ತಿದೆ. ಅಷ್ಟೇ ಅಲ್ಲದೆ ಅಮೆರಿಕದಂತಹ ದೇಶ ಹುಚ್ಚುತನವನ್ನ ತೋರಿಸುತ್ತಿದೆ. ದೊಡ್ಡಣ್ಣ ಅಂದುಕೊಂಡು ಎಲ್ಲರನ್ನ ಸದೆಬಡಿಯಲು ಪ್ರಾರಂಭ ಮಾಡಿದ್ದಾರೆ. ಹೇಗೆ ದೊಡ್ಡ ದೊಡ್ಡ ತಿಮಿಂಗಿಲಗಳು ಚಿಕ್ಕ ಚಿಕ್ಕ ಮೀನುಗಳನ್ನ ತಿಂದು ತೇಗುತ್ತವೆಯೋ, ಅದೇ ರೀತಿ ದೊಡ್ಡ ದೊಡ್ಡ ರಾಷ್ಟ್ರಗಳಂತಹ ಅಮೆರಿಕ, ರಷ್ಯಾ, ಚೈನಾದಂತಹ ದೇಶಗಳು ಚಿಕ್ಕ ಚಿಕ್ಕ ದೇಶಗಳನ್ನು ನುಂಗಲು ಮುಂದಾಗುತ್ತಿವೆ. ಯುದ್ಧಗಳಾಗ್ತದೆ, ಜಲಪ್ರಳಯವಾಗ್ತದೆ, ವಾಯುಪ್ರಳಯ ಆಗ್ತದೆ.
ಭೂಪ್ರಳಯವಾಗ್ತದೆ, ಎಲ್ಲ ಜನ ಸಾಯ್ತಾರೆ, ಆಕ್ರಮಣ ಹೆಚ್ಚಾಗ್ತವೆ, ಮೇಘ ಸ್ಫೋಟ ಆಗ್ತದೆ ಅಂತ ಹೇಳಿದ್ದೆ ನಾನು. ಇನ್ನೂ ಒಂದು ಮೇಘ ಸ್ಫೋಟ ಆಗೋದ್ರಿದೆ, ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ, ಪ್ರಕೃತಿದತ್ತವಾಗಿ ಆಗ್ತದೆ. ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು, ಅದು ರಾಜ್ಯಕ್ಕೂ ಇದೆ, ಸೆಂಟ್ರಲ್ಗೂ ಇದೆ. ಹಿಂದೆ ಹೇಳಿದ್ದೆ 2-3 ಜನ ಪ್ರೈಮ್ ಮಿನಿಸ್ಟರ್ ಕೊಲೆ ಆಗ್ತಾರೆ, ಸಾಯ್ತಾರೆ ಅಂತ, ಅದು ಆಗ್ತದೆ. ಸಂವತ್ಸರ ಪರದಲ್ಲಿ ಕಷ್ಟ, ಬಡ ಲಕ್ಷಣ. ದ್ವೇಷ, ಅಸೂಯೆ, ಈ ಮಧ್ಯೆ ಒಂದಿಬ್ಬರು ಬಲಿ ಆಗ್ತಾರೆ. ಅದು ಹೇಳಿದೆ, ಫ್ಲೈಟ್ ಮೇಘ ವಾಯು ಫ್ಲೈಟ್ದೆಲ್ಲ ಹೇಳಿದ್ದಲ್ಲ, ಫ್ಲೈಟ್ ಬಿತ್ತು, ಜನ ಸಾಯ್ತಾರೆ, ಮರಣ ಆಗ್ತದೆ, ಜಲಪ್ರಳಯವಾಗ್ತದೆ, ಸಮುದ್ರದಲ್ಲಿ ಆಗ್ತದೆ ಎಲ್ಲ ಹೇಳಿದ್ದಲ್ಲ, ಆಗ್ತದೆ. ಇನ್ನೊಂದು ಶ್ರಾವಣದಲ್ಲಿ ಹೇಳ್ತೀನಿ, ಜನವರಿ ಒಳಗೆ ಒಂದು ಭಾಳ ದೊಡ್ಡ ಆಘಾತ ಆಗೋ ಲಕ್ಷಣ ಇದೆ ಇಂಡಿಯಾಕ್ಕೆ. ಸೂಳೆಯ ಮಗನುಟ್ಟಿ, ಇದನ್ನು ಇಟ್ಕೊಂಡಿರಿ, ಪರಿಹಾರ ಮುಂದೆ ಹೇಳ್ತೀನಿ. ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಳಾದೀತು. ಇದು ಹಾಕ್ರಿ, ಅದ್ರ ರಿಸಲ್ಟ್ ಹೇಳ್ತೀನಿ, ಆಮೇಲೆ ಬಿಡಿಸಿ ಹೇಳ್ತೀನಿ ಅದನ್ನು ಏನಂತ.